ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಅನನ್ಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ? ಏನು ಕೂಡ ತಲೆ ಕೆಡಿಸ್ಕೊಬೇಡಿ, ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಖುದ್ದಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ನಿಮಗೆ ಗೃಹಲಕ್ಷ್ಮಿ ಹಣ ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಕನ್ಫ್ಯೂಷನ್ ಆಗಿದೆ, ಇವಾಗ ಏನು ನ್ಯೂಸ್ ಓಡಾಡ್ತಿದೆಯಲ್ಲ ಅದ್ರ ಬಗ್ಗೆನೇ ಲೇಟೆಸ್ಟಾಗಿ ಅಪ್ಡೇಟ್ ಇದೆ. ಈ ಒಂದು ವಿಡಿಯೋ ನೀವೇನಾದರೂ ಒಂದು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಕೊಡಬೇಕಾದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಕಾಮನ್ ಆಗಿ ಒಂದು ಡೌಟ್ ಇತ್ತು, ಈ ಒಂದು ಲೋಕಸಭಾ ಚುನಾವಣೆ ಬರೋವರೆಗೂ ಕೂಡ ಇವ್ರು ಕೊಡ್ಬೋದು, ಅಲ್ಲೇನಾದರೂ ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ಇವ್ರು ಕೊಡೋದು ಡೌಟು ಅಂತ. ಮತ್ತು ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಕಡೆ ನೀವು ನ್ಯೂಸ್ ನೋಡ್ತಾ ಇದ್ದೀರಾ, ಆದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಇನ್ನೂ ಗೊತ್ತಾಗ್ತಾಯಿಲ್ಲ. ಏನಾದರೂ ಕ್ಯಾನ್ಸಲ್ ಮಾಡ್ತಾರಾ, ಬರುತ್ತಾ ಬರಲ್ವಾ ಅನ್ನೋದೇ ನಿಮ್ಗೆ ಇನ್ನೂ ಡೌಟ್ ಇದೆ. ನಿಮಗೆ ಏನು ಡೌಟ್ ಇದೆಯಲ್ಲ ಅದ್ರ ಬಗ್ಗೆ ಇವಾಗ ಕ್ಲಾರಿಫೈ ಮಾಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಇವಾಗ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಏನಾಗುತ್ತೆ ಅಂದರೆ ಅದ್ರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನೂ ಕೂಡ ಇವಾಗ ಎಲೆಕ್ಷನ್ಗೆ ನಿಂತಿದ್ರು. ಎಲೆಕ್ಷನಲ್ಲಿ ಅವರು ಜಾಸ್ತಿ ಅಂತರದಿಂದ ಒಂದು ಸೋತಿದ್ದಾರೆ. ಮತ್ತು ಇವಾಗ DCM ಆಗಿರುವಂಥ DK ಶಿವಕುಮಾರ್ ಇದಲ್ಲ, ಅವ್ರ ತಮ್ಮನೂ ಕೂಡ ಇವಾಗ ಸೋತಿದ್ದಾರೆ, ಅದು ಕೂಡ ಜಾಸ್ತಿ ಅಂತರದಲ್ಲಿ ಸೋತಿದ್ದಾರೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳು ನೀವೇನು ಪಡ್ಕೋತಿದ್ರಲ್ಲ ಅಲ್ಲಿ ನಿಮಗೆ ಸಾಕಷ್ಟು ಇವಾಗ ಜನರು ಇವಾಗ ಪಡ್ಕೋತಾ ಇರೋರು ಕೂಡ ನಮಗೆ ಕೆಲವರು ನಮಗೆ 2,000 ರೂಪಾಯಿ ಏನು ಬೇಕಾಗಿಲ್ಲ, ಅವ್ರು ಕೊಡ್ತಾ ಇರೋದು ಅಷ್ಟೇ ಅಂತಲೂ ಕೂಡ ಕೆಲವರು ಕಮೆಂಟ್ ಮಾಡಿದ್ದೀರಾ. ಕೆಲವರು ನಮಗೆ ತುಂಬಾ ನೀಡಿದೆ, ನಮಗೆ ತುಂಬಾ ಅವಶ್ಯಕತೆ ಇತ್ತು, ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆದರೆ ಸರಿನೇ ಅನ್ನೋದು ಕೂಡ ಸಾಕಷ್ಟು ಜನ ಕಮೆಂಟ್ ಹಾಕ್ತಿದ್ದಾರೆ. 2 ಥರನೂ ಕೂಡ ಕಮೆಂಟ್ ಬಂದಿದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಒಂದು 10,000 15,000 ದುಡಿತಾರೋರಿಗೆ ಅದು 2,000 ರೂಪಾಯಿ ಯಾವ ಲೆಕ್ಕಕ್ಕೂ ಇರೋಲ್ಲ. ಕೆಲವ್ರದ್ದು ಇನ್ಕಮ್ ಕಮ್ಮಿ ಇರೋರಿಗೆ ಅದೇ ಒಂದು ಸ್ವಲ್ಪ ಏನೋ ಅವ್ರಿಗೆ ಫೈನಾನ್ಷಿಯಲಿ ಒಂದು ಬೂಸ್ಟ್ ಮಾಡುತ್ತೆ. ಅದರಲ್ಲಿ ಸಾಕಷ್ಟು ಜನ ಇವಾಗ 2,000 ರೂಪಾಯಿ ಬರುತ್ತಾ ಬರಲ್ಲ ಅನ್ನೋ ಥರಲ್ಲೇ ಮಹಿಳೆಯರಿಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಇವಾಗ ಇದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಅಫಿಷಿಯಲಾಗಿ ಒಂದು ಅನೌನ್ಸ್ಮೆಂಟು ಕೂಡ ಆಗಿದೆ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ನಿಮಗೆ ಅನನ್ಯ ಕಂತಿನ ಬರಬೇಕಾಗಿರುತ್ತೆ. ಇಲ್ಲಿ ಪೆಂಡಿಂಗ್ ಅಮೌಂಟು ಎಷ್ಟು ಜನಕ್ಕೆ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಯಾವುದೇ ಥರದ ಒಂದು ಅಪ್ಡೇಟ್ ಇಲ್ಲ. ಇವಾಗ ಗೃಹಲಕ್ಷ್ಮಿ ಯೋಜನೆದು ಅನನ್ಯ ಕಂತಿನ ಹಣದ ಬಗ್ಗೆ ಇವಾಗ ರಾಜ್ಯ ಸರ್ಕಾರ ಏನೊಂದು ಅಪ್ಡೇಟ್ನ ಕೊಟ್ಟಿದೆ ಅಂದರೆ, ಇಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಇವಾಗ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಗ್ಯಾರಂಟಿಗಳ ಯೋಜನೆ ಇದೆಯಲ್ಲ ಏನು ಕೂಡ ನಾವು ಸ್ಟಾಪ್ ಮಾಡೋಕ್ಕೆ ಹೋಗಲ್ಲ, ಎಲ್ಲನೂ ಕೂಡ ಮುಂದುವರಿಸ್ತೀವಿ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಮಹಿಳೆಯರು ಪಡ್ಕೋತಾ ಇರಲ್ಲ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ, ಇದುವರೆಗೂ ಕೂಡ 10ನೇ ಕಂತಿನವರೆಗೂ ಕೂಡ ಹಣ ಹಾಕಿದ್ದೀವಿ, ಮುಂದೆ ನಾವು 11ನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಒಂದು ಕನ್ಫರ್ಮ್ ಆಯಿತು. ಆದರೆ ಏನು ಮಾಡ್ಬೋದು ಅಂದರೆ ನಿಮಗೆ ಸ್ವಲ್ಪ ಡಿಲೇ ಮಾಡ್ಬಿಟ್ಟು ಹಾಕ್ಬೋದು, ಆ ರೀತಿಯೂ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಮತ್ತು ಒಟ್ಟಿನಲ್ಲಿ ಬರೋದಂತೂ ಗ್ಯಾರಂಟಿ. ಮತ್ತು ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಹಣ ಪಡಿತಾರವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.